Hello everyone, welcome back to my YouTube ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತು ಒಂದು ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈ ಸೀರೆನ ನೀವು ನೋಡ್ತಿರ್ಬೋದು, ಗ್ರೀನ್ ಕಲರ್ ಸ್ಯಾರಿಗೆ ಪರ್ಪಲ್ ಪಲ್ಲು ಬಂದಿದೆ ವಿತ್ ಗೋಲ್ಡನ್ ಬಾರ್ಡರ್. 6 ಎಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ನೀಡಲ್ ನಂಬರ್ 10. ಸ್ಟಾರ್ಟ್ ಮಾಡೋಣ. ಲಾಕ್ ಮಾಡ್ಕೊಳ್ಳಿ. ಸೀರೆಗೆ 2 ಚೈನ್ಸ್ ಮಾಡಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ, ಇದು ಒಂದು ಡಬಲ್ ಕ್ರೋಶೆ ಥರ ಕೌಂಟ್ ಆಗುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಒಟ್ಟಿಗೆ 3 ಡಬಲ್ ಕ್ರೋಶೆ, 3 ಚೈನ್ಸ್, ಈ ಡಿಸೈನಲ್ಲಿ 3 ಸ್ಟೆಪ್ ಬರುತ್ತೆ. ಇದೇ ಥರ ಡಬಲ್ ಕ್ರೋಶೆ ಮಾಡ್ತಾ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ತೀನಿ. ಎಲ್ ಬರುತ್ತೆ ಇಲ್ಲಿ ಲಾಕ್, ಎಲ್ ಬರುತ್ತೆ ಇಲ್ಲಿ ಲಾಕ್. ಈ ಥರ ಕಂಟಿನ್ಯೂ ಮಾಡ್ತಾ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ನಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಇಲ್ಲಿಂದ 3 ಚೈನ್ಸ್, ಮಾಡಿ 3 ಚೈನ್ ಸ್ಪೇಸ್ ಒಳಗಡೆ 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಪುನಃ 3 ಚೈನ್ಸ್, ಈ 3 ಚೈನ್ ಸ್ಪೇಸ್ ಒಳಗಡೆ ಪುನಃ 3 ಡಬಲ್ ಕ್ರೋಶೆಸ್, ಚೈನ್ಸ್, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಈ ಥರ ಕಾಣಿಸುತ್ತೆ. ಥರ್ಡ್ ಸ್ಟೆಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಈ ಥರ ಕಾಣಿಸುತ್ತೆ ನೋಡಿ. ಫ್ಲವರ್ ಪೆಟಲ್ಸ್ ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ. ಇವಾಗ ಫ್ಲವರ್ ಪೆಟಲ್ಸ್ ಹೇಗೆ ಮಾಡೋದಂತ ಹೇಳ್ತೀನಿ. ಇದು ಸ್ಟಾರ್ಟಿಂಗಲ್ಲಿ ಇದೇ ಥರ 3 ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೇಸ್ ಬರುತ್ತೆ. ಇವಾಗ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೇಸ್ ಮಾಡ್ತಾ ಹೋಗಬೇಕು. 3 ಸಿಂಗಲ್ ಕ್ರೋಶೇಸ್ ಹಾಗೂ ಪುನಃ 3 ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೇಸ್. ಇವಾಗ ಪುನಃ ಡಬಲ್ ಕ್ರೋಶೆ ಮೇಲೆ 3
ಸಿಂಗಲ್ ಕ್ರೋಶೆಸ್ ಬರುತ್ತೆ. ಇವಾಗ ಪುನಃ ತ್ರೀ ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೆಸ್. ಇಲ್ಲಿ ಬೀಡ್ಸ್ ಆದಮೇಲೆ 3 ಟೈಮ್ಸ್ 3 ಚೈನ್ ಸ್ಪೇಸ್ ತನಕ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಲೈನ್. ಇವಾಗ 7 ಚೈನ್ಸ್ ಬರುತ್ತೆ. ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಪಕ್ಕ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಪುನಃ 3 ಚೈನ್ಸ್, 1 2 3, 1 2 3, ಥರ್ಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಇವಾಗ ಸ್ಯಾರಿನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡೋಣ. ಟೋಟಲ್ ಆಗಿ 3 ಟ್ರಿಪಲ್ ಕ್ರೋಶೆ ಬರುತ್ತೆ. ಇವಾಗ ಫಸ್ಟ್ ಟೈಮ್ ಇಲ್ಲಿ 3 ಚೈನ್ಸ್ ಮಾಡಿದ್ದೀವಿ, ಅದಕ್ಕೋಸ್ಕರ ಅದು ಟ್ರಿಪಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ 2 ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ಸ್ ಮಾಡಿ ಲಾಕ್. ಇದು ಒಂದು ಪೆಟಲ್ ಆಗುತ್ತೆ. ಇವಾಗ ಸೆಕೆಂಡ್ ಪೆಟಲ್ಗೆ 3 ಚೈನ್ಸ್, ಟ್ರಿಪಲ್ ಕ್ರೋಶೆ. ಇವಾಗ ಟ್ರಿಪಲ್ ಕ್ರೋಶೆ 3 ಟೈಮ್ಸ್ ಮಾಡ್ಕೋಬೇಕು. ಫಸ್ಟ್ ಪೆಟಲ್ಗೆ ಮಾತ್ರ 3 ಚೈನ್ಸ್ ಮಾಡಿ ಸ್ಯಾರಿನ ಟರ್ನ್ ಮಾಡಿ ಮತ್ತು 2 ಟ್ರಿಪಲ್ ಕ್ರೋಶೆ ಮಾಡೋದು, 3 ಚೈನ್ಸ್ ಮಾಡಿ ಲಾಕ್ ಮಾಡೋದು. ಇವಾಗ 3 ಟ್ರಿಪಲ್ ಕ್ರೋಶೆ ಆಗಿದೆ. 3 ಚೈನ್ಸ್ ಮಾಡಿ ಅದೇ ಸ್ಪೇಸ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಅದೇ ಥರ ಥರ್ಡ್ ಪೆಟಲ್ಗೂ ಮಾಡ್ತಾ ಹೋಗಬೇಕು. ಲಾಸ್ಟ್ ಪೆಟಲಲ್ಲಿ 3 ಚೈನ್ಸ್, 3 ಟ್ರಿಪಲ್ ಕ್ರೋಶೆಸ್. ಪುನಃ 3 ಚೈನ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿ ಇವಾಗ ಈ 3 ಚೈನ್ ಸ್ಪೇಸ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋದು. ಪುನಃ ಡಬಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಥರ್ಡ್ ಸ್ಟೆಪ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಇವಾಗ ಇಲ್ಲಿ ಸೆಕೆಂಡ್ ಡಬಲ್ ಕ್ರೋಶೆ ಮೇಲ್ಗಡೆ ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಕೊಂಡು ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಪುನಃ ಸೇಮ್ ಸ್ಟೆಪ್ ರಿಪೀಟ್ ಆಗುತ್ತೆ. ಬೀಡ್ಸ್ ಆಗಿದ ತಕ್ಷಣ 3 ಟೈಮ್ಸ್ 3 ಚೈನ್ ಸ್ಪೇಸ್ ಒಳಗಡೆ ಫುಲ್ ಸಿಂಗಲ್ ಕ್ರೋಶೆಸ್ ಬಂದು 7 ಚೈನ್ಸ್ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಪೆಟಲ್ಸ್ ಸ್ಟಾರ್ಟ್ ಮಾಡೋದು. ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಡಿಸೈನ್ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ.
ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಬೇಡ ಅನ್ನೋರು 3 ಚೈನ್ಸ್ ಮಾಡಿ ಬೇಬಿ ಕುಚ್ಚು ಕಟ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ ಬೀಡ್ಸು ಬೇರೆ ಬೇರೆ ವೆರೈಟಿಗಳು ಸಿಗುತ್ತೆ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ಬೀಡ್ಸ್ ಯೂಸ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 600 to 700 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಏರಿಯಾ, ಲೊಕೇಶನ್, ನಿಮ್ಮ ಫಿನಿಷಿಂಗ್ ಎಲ್ಲನೂ ಮ್ಯಾಟರ್ ಆಗುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ ಅಂತ ಏನೂ ಇಲ್ಲ. ನಿಮ್ಮ ಫಿನಿಷಿಂಗ್ ಮೇಲೂ ತುಂಬ ಮ್ಯಾಟರ್ ಆಗುತ್ತೆ, ಹಾಗೂ ಏರಿಯಾ ವೈಸ್ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ಡಿಸೈನ್ ತುಂಬ ಲೆಂತಾಗಿ ಕಾಣಿಸಿದರೆ ಸೆಕೆಂಡ್ ಸ್ಟೆಪ್ ಸ್ಕಿಪ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಮಾಡಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್, ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.